ಬಿಗ್ ಬಾಸ್ ಕಣ್ಣಿಗೆ ಮಣ್ಣೆರಚಿದ ಚಾಲಾಕಿ ಎಲ್ಲರ ಮುಂದೆ ರಕ್ಷಿತಾ ಶೆಟ್ಟಿ ಕಿತಾಪತಿ ಬಯಲಾಗೋಯ್ತು. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ಕಡೆ ಕ್ಯಾಮರಾ ಇರುತ್ತೆ. ಪ್ರತಿ ಕ್ಯಾಮರಾವನ್ನ ಒಬ್ಬೊಬ್ರು ಹ್ಯಾಂಡಲ್ ಮಾಡ್ತಾರೆ. ಹೀಗಿದ್ರು ಕೂಡ 24x7 ಕ್ಯಾಮರಾ ಇರುತ್ತೆ ಅನ್ನೋದು ಮರೆತು ಹೋಗುತ್ತೆ. ಒಂದಿನ 2 ದಿನ ಕ್ಯಾಮರಾ ಇರೋದು ನೆನಪಿರುತ್ತೆ, ಎಲ್ಲವೂ ಮರೆತು ಹೋಗೋದು. ನಾನು ತಪ್ಪು ಮಾಡಿಲ್ಲ. ಕೆಲವೊಮ್ಮೆ ಸ್ಪರ್ಧಿಗಳು ಸಹ ಸ್ಪರ್ಧಿಗಳಿಗೆ ಅಥವಾ ಬಿಗ್ ಬಾಸ್ಗೆ ಕಣ್ಣೆರಚೋದಿಕ್ಕೆ ಏನನ್ನಾದರೊಂದು ಮಾಡ್ತಾರೆ. ಈಗ ರಕ್ಷಿತಾ ಶೆಟ್ಟಿ ಇದೇ ಕೆಲಸವನ್ನ ಮಾಡಿದ್ದಾರೆ. ಇದು ಗಿಲ್ಲಿ ನಟನ ಕಣ್ಣಿಗೆ ಬಿದ್ದಿದೆ. ಶಿಕ್ಷೆ ಕೂಡ ಸಿಕ್ಕಿದೆ. ಆಮೇಲೆ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ನಿದ್ದೆ ಮಾಡೋಕೆ ಅವಕಾಶ ಕೊಡಿ. ಲೈಟ್ ಆನ್ ಆಗಿದ್ದಾಗ ನಿದ್ದೆ ಮಾಡುವ ಹಾಗಿಲ್ಲ, ಇದು ನಿಯಮ. ನಿದ್ದೆ ಮಾಡೋಕೆ ಅವಕಾಶ ಕೊಡಿ ಅಂತ ಸ್ಪರ್ಧಿಗಳು ಕೇಳಿಕೊಳ್ತಾರೆ. ಆದರೆ ಬಿಗ್ ಬಾಸ್ ಮಾತ್ರ ಅವಕಾಶ ಕೊಡೋದಿಲ್ಲ. ಈಗ ರಕ್ಷಿತಾ ಶೆಟ್ಟಿ ಕೂಡ ಅಚ್ಚರಿಯದ ಕೆಲಸವನ್ನ ಮಾಡಿ ಸಿಕ್ಕಾಕೊಂಡಿದ್ದಾರೆ. ರಕ್ಷಿತಾ ಶೆಟ್ಟಿ ಅಮಾಯಕಿ ತರ ಕಾಣ್ತಾಳೆ, ಆದರೆ ಅಮಾಯಕಿ ತರ ಮಾಡ್ತಾಳೆ ಅಷ್ಟೇ. ಆದರೆ ಅವಳು ಅಮಾಯಕಿ ಅಲ್ಲವೇ ಅಲ್ಲ ಅಂತ ಸ್ಪಂದನ ಸೋಮಣ್ಣ, ಕಾವ್ಯ ಶೈವ ಮಾತನಾಡ್ಕೊಂಡಿದ್ದಾರೆ. ಅಂದ ಹಾಗೆ ಕಳೆದ ವಾರ ರಕ್ಷಿತಾ ಅವರು ಯಾರ ಮಾತು ಕೇಳದೆ ಕೂಗಾಡೋದು, ಇರಿಟೇಟ್ ಮಾಡೋದು ವೀಕ್ಷಕರಿಗೆ ಬೇಸರ ತರಿಸಿದೆ. ವಯಸ್ಸಿಗೂ ಮೀರಿದ ಪ್ರೌಢಿಮೆ. ರಕ್ಷಿತಾ ಶೆಟ್ಟಿ ಅವರು ಮುಗ್ದೆ, ಹಾಗೆಯೇ ವಯಸ್ಸಿಗೂ ಮೀರಿದ ಪ್ರೌಢಿಮೆ ಅಂತ ವೀಕ್ಷಕರು ಅಭಿಪ್ರಾಯಪಟ್ಟಿದ್ರು. ರಕ್ಷಿತಾ ಅತಿಯಾಗಿ ಆಡಿದಾಗ ಕಿಚ್ಚ ಸುದೀಪ್ ಅವರು ಬಟ್ಟೆ ಬದಲಾಯಿಸುವೆ ಅಂತ ಹೋಗಿ ರಕ್ಷಿತಾ ಶೆಟ್ಟಿ ನಿದ್ದೆ ಮಾಡುತ್ತಾರಂತೆ. ಇನ್ನು ಟಾಯ್ಲೆಟ್ಗೆ ಹೋಗಿ ಕೂಡ ಅಲ್ಲಿ ಕೂಡ ಅವರು ನಿದ್ದೆ ಮಾಡ್ತಿದ್ದಾರೆ. ಟಾಯ್ಲೆಟ್ ನಲ್ಲಿ ನಿದ್ದೆ. ರಜತ್ ಅವರು ಸ್ನಾನ ಮಾಡಿಕೊಂಡು ಬಂದ್ರು ಕೂಡ ರಕ್ಷಿತಾ ಮಾತ್ರ ಬೇಗ ಹೊರಗಡೆ ಬಂದಿರಲಿಲ್ಲ. ಹೀಗಾಗಿ ಬಿಗ್ ಬಾಸ್ ನಾಯಿ ಬೊಗಳುವ ಸೌಂಡ್ ಹಾಕಿದ್ದು ಕ್ಯಾಪ್ಟನ್ ಧನುಷ್ ಅವರು ಸ್ವಿಮ್ಮಿಂಗ್ ಪೂಲ್ಗೆ ಬೀಳಿ ಅಂತ ಶಿಕ್ಷೆ ಕೊಟ್ಟಿದ್ರು. ಆಮೇಲೆ ಸೂರಜ್ ಜೊತೆ ಮಾತನಾಡಿದ ರಕ್ಷಿತಾ, ನಾನು ನಿದ್ದೆ ಮಾಡ್ತಿರ್ಲಿಲ್ಲ, ಟಾಯ್ಲೆಟ್ಗೆ ಹೋಗಿ ಸುಮಾರು ಹೊತ್ತಾದ್ರೆ ಏನಾದ್ರೂ ಸೌಂಡ್ ಮಾಡಿ, ಇಲ್ಲ ಅಂದ್ರೆ ಬಿಗ್ ಬಾಸ್ ನಿದ್ದೆ ಮಾಡ್ತೀರಾ ಅಂತ ಸೌಂಡ್ ಹಾಕ್ತಾರೆ ಅಂತಿದ್ದಾರೆ. ಆಗ ಸೂರಜ್ ಅವರು ನಾನು ಟಾಯ್ಲೆಟ್ಗೆ ಹೋಗಿ ನಿದ್ದೆ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಚಿಕ್ಕಪ್ಪನ ಕತೆ ಹೇಳಿ ಬಿಸಿ ಮುಟ್ಟಿಸೋ ಗಿಲ್ಲಿ ನಟನಿಗೆ ಈಗ ತನ್ನ ಮನೆಯಲ್ಲಿ ನಡೆದ ಸಂಭ್ರಮದ ಅರಿವೇ ಇಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋನಲ್ಲಿ ತಪ್ಪು ಮಾಡಿದವರಿಗೆ, ಎಡವಿದವರಿಗೆ, ವ್ಯಂಗ್ಯ ಮಾಡಿದವರಿಗೆ ಗಿಲ್ಲಿ ನಟ ಮಾತ್ರ ಕಾಮಿಡಿ ಮಾಡಿ ಅಥವಾ ಚಿಕ್ಕಪ್ಪನ ಕತೆ ಕೇಳಿ ಬಿಸಿ ಮುಟ್ಟಿಸ್ತಾರೆ. ಈಗ ಅವರಿಗೆ ಅಸಲಿ ಚಿಕ್ಕಪ್ಪ ಯಾರು ಅನ್ನೋದು ಗೊತ್ತಿಲ್ಲ. ಹಾಗಾದ್ರೆ ಏನದು? ಗಿಲ್ಲಿ ನಟ ಅವರು ಮಂಡ್ಯ ಮೂಲದವರು. ಇವರಿಗೆ ಓರ್ವ ಅಣ್ಣ, ಅಕ್ಕ ಇದ್ದಾರೆ. ಅಣ್ಣ ಹಾಗೂ ಅಕ್ಕನಿಗೆ ಮದುವೆಯಾಗಿದೆ. ಅಕ್ಕನಿಗೂ ಮಗು ಕೂಡ ಇದೆ. ಮನೆಯಲ್ಲಿ ಗಿಲ್ಲಿಯವರೇ ಮೂರನೆಯವರು. ಗಿಲ್ಲಿ ಮದುವೆ ಆಗೋದು ಬಾಕಿ ಇದೆ. ಗಿಲ್ಲಿ ನಟ ಹೇಳಿದ್ದೇನು? ಗಿಲ್ಲಿ ನಟ ಅವರ ಅಣ್ಣ ಇತ್ತೀಚೆಗೆ ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡಿದ್ದು, ಗಿಲ್ಲಿ ನಟನ ವಯಸ್ಸು ಏನು ಅಂತ ಅವನ ಬಳಿ ಕೇಳಿ, ನಾನೀಗ ಹೇಳುವುದಿಲ್ಲ. ಗಿಲ್ಲಿ ನಟನ ಮದುವೆ ಅವನ ಇಷ್ಟ. ಗಿಲ್ಲಿ ಆಡ್ತಿರೋದು ಖುಷಿ ಕೊಟ್ಟಿದೆ. ಅವನಿಗಿಂತ ಚೆನ್ನಾಗಿರುವ ಕಲಾವಿದರು ಇದ್ದಾರೆ ಅಂತ ಹೇಳ್ತಿದ್ದಾರೆ. ಬನಿಯನ್ ಚಡ್ಡಿ ಹಾಕ್ತಾರೆ. ಯಾವಾಗಲೂ ಟ್ರ್ಯಾಕ್ ಪ್ಯಾಂಟ್, ಚಡ್ಡಿ, ಬನಿಯನ್ ಹಾಕುವ ಗಿಲ್ಲಿ ನಟ ಬಡವನ ತರ ನಾಟಕ ಮಾಡ್ತಾನೆ ಅಂತ ಧ್ರುವಂತ್, ರಘು ಆರೋಪ ಮಾಡಿದ್ದರು. ಕಳೆದ 3 ವಾರಗಳಿಂದ ಗಿಲ್ಲಿಗೆ ಡಿಸೈನರ್ಗಳು ಬಟ್ಟೆ ಕಳಿಸುತ್ತಿದ್ದರೂ ಕೂಡ ಅವರು ಹಾಕಿಕೊಳ್ತಿಲ್ವಂತೆ. ಗಿಲ್ಲಿಗೆ ಗೊತ್ತಿರದ ವಿಷಯ ಏನು? ಹೌದು, ಒಂದು ವಿಷಯ ಹೇಳುವಾಗ ಚಿಕ್ಕಪ್ಪ ಹೆಸರು ಹೇಳಿ ಏನು ಹೇಳ್ಬೇಕೋ ಅದನ್ನ ಹೇಳುತ್ತಿದ್ದ ಗಿಲ್ಲಿ ನಟನಿಗೆ ಗೊತ್ತಿರದ ವಿಷಯ ಬಂದಿದೆ. ಮನೆಯೊಳಗೆ ಕೂತು ಚಿಕ್ಕಪ್ಪನ ಕತೆ ಹೇಳೋ ಗಿಲ್ಲಿ ನಿಜಕ್ಕೂ ಇತ್ತೀಚೆಗೆ ಚಿಕ್ಕಪ್ಪ ಆಗಿದ್ದಾರಾ? ಮುದ್ದು ಕೃಷ್ಣ ಹುಟ್ಟಿರೋ ಖುಷಿ. ಗಿಲ್ಲಿಯ ಪ್ರೀತಿಯ ಅಣ್ಣ ಅತ್ತಿಗೆಗೆ ಇಂದು ವಿವಾಹ ವಾರ್ಷಿಕೋತ್ಸವದ ಸಂಭ್ರಮ. ಒಂದು ಕಡೆಯಾದ್ರೆ ಮುದ್ದು ಕೃಷ್ಣ ಹುಟ್ಟಿರೋ ಖುಷಿ, ಇನ್ನೊಂದು ಕಡೆ ಈ ಜೋಡಿ ಸಂಭ್ರಮಕ್ಕೆ ನೀವು ಸಹ ಶುಭ ಹಾರೈಸಿ.